ಬೆಂಗಳೂರು ಸರಣಿ ಸ್ಫೋಟದ ಪ್ರಮುಖ ಆರೋಪಿ ಉಗ್ರಗಾಮಿ ಅಬ್ದುಲ್ ನಾಜೀರ್ ಮದನಿಗೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆ ಚಿಕಿತ್ಸೆ ಕೊಡಿಸಿ ಹೀಗಂತ ಕರ್ನಾಟಕ ಸಿಎಂಗೆ ಮನವಿ ಮಾಡಿದ್ದು ಕೇರಳ ಸಿಎಂ ಓಮನ್ ಚಾಂಡಿ. ನಿನ್ನೆಯಷ್ಟೇ ಬೆಂಗಳೂರಿಗೆ ಆಗಮಿಸಿದ್ದ ಕೇರಳ ಸಿಎಂ ಚಾಂಡಿ ಸಿಎಂ ಜಗದೀಶ್ ಶೆಟ್ಟರ್ ಜೊತೆ ನಡೆಸಿದ ರಹಸ್ಯ ಮಾತುಕತೆಯಲ್ಲಿ ಈ ಮನವಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಬಂಡೀಪುರ ವಿಚಾರವಾಗಿ ಚರ್ಚೆಗೆ ಬಂದಿದ್ದಾಗಿ ಓಮನ್ ಚಾಂಡಿ ಹೇಳಿಕೊಂಡ್ರು. ಅವರ ಭೇಟಿ ಹಿಂದಿನ ಉದ್ದೇಶವೇ ಬೇರೆ ಇತ್ತು ಅಂತ ಹೇಳಲಾಗಿದೆ. ಮದನಿ ಆರೋಗ್ಯದ ಬಗ್ಗೆ ಕೇರಳ ಜನತೆಯಲ್ಲಿ ಆತಂಕದಲ್ಲಿದ್ದಾರೆ. ಹಾಗಾಗಿ ಆತನಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸಿ ಜೈಲಿನಲ್ಲೇ ಉತ್ತಮ ಸೌಲಭ್ಯ ಕೊಡಿ ಅಂತ ಮದನಿ ಪರವಾಗಿ ಲಾಬಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮದನಿ ಆರೋಗ್ಯದ ತಪಾಸಣೆಗಾಗಿ ಕೇರಳದ ತಜ್ಞ ವೈದ್ಯರ ತಂಡ ಕಳುಹಿಸುವ ಚಾಂಡಿ ಮನವಿಗೆ ಸಿಎಂ ಶೆಟ್ಟರ್ ತಲೆಯಾಡಿಸಿದ್ದಾರೆ. ಇದನ್ನ ಸ್ವತಃ ಜಗದೀಶ್ ಶೆಟ್ಟರ್ ಬಹಿರಂಗಪಡಿಸಿದ್ದಾರೆ. ಬಗ್ಗೆ ಅಲ್ಲಿ ಕೇರಳದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ನಾನು ಹೇಳಿದ್ವಿ, ಇವತ್ತು ಮೆಡಿಕಲ್ ರಿಪೋರ್ಟ್ಸು ಆಗಲಿ ಮತ್ತು ಡಾಕ್ಟರ್ಸ್ ನಮ್ಮ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ವೈದ್ಯಕೀಯವಾದಂಥ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಉತ್ತಮವಾದಂಥ ಆಸ್ಪತ್ರೆ ಇದ್ದಾವೆ. ಎಲ್ಲ ಆಸ್ಪತ್ರೆ ಮುಖಾಂತರ ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೇವೆ. ಹೀಗಾಗಿ ಮತ್ತು ಕೋರ್ಟ್ನವ್ರು ಇನ್ನೂ ಮತ್ತೇನಾದರೂ ಡೈರೆಕ್ಷನ್ ಕೊಟ್ಟರೆ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ವಿ. ಅವ್ರೇನೋ ಎಕ್ಸ್ಪರ್ಟ್ ಕಮಿಟಿ ಕಳಿಸ್ತಾರೆ. ಹಾಂ, ಅಂದರೆ ಈಗ ಲೇಟೆಸ್ಟ್ ಏನಿದೆ ಪೊಸಿಷನ್ ಅವ್ರದ್ದು, ಅವರು ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಅಭಿಪ್ರಾಯ ಇದೆ. ಇವೆಲ್ಲ ಅವರು ಹೇಳಿದರು. ಅದಕ್ಕೆ ನಾವು ಮತ್ತೊಮ್ಮೆ ಅವ್ರನ್ನ ಎಲ್ಲ ಮೆಡಿಕಲ್ ಎಕ್ಸಾಮ್ ಮಾಡಿಕೊಂಡು ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕಡೆಯಿಂದ ಮೆಡಿಕಲ್ ಎಕ್ಸಾಮ್ ಮಾಡಿ ಅದರ ರಿಪೋರ್ಟನ್ನು ಆದಷ್ಟು ಬೇಗನೆ ಕಳಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದೀನಿ.